ಹಾಯ್ ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇಂದು ನಾನು ಮಾಡ್ತಿರುವಂಥ ರೆಸಿಪಿ ಶಂಕರಪೋಳಿ ಅಥವಾ ಶಂಕರಪೋಳಿ ಅಂತ. ಮೈದಾ ಹಿಟ್ಟು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಒಂದು ಕಪ್ ಆದರೂ ತಗೋಬೋದು, 2 ಕಪ್ ಆದರೂ ತಗೋಬೋದು. ನೀವು ಎಷ್ಟು ಮಾಡ್ತೀರಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇವತ್ತು ಖಾರನೂ ಮಾಡ್ತಾ ಇಲ್ಲ, ಸ್ವೀಟನ್ನು ಮಾಡ್ತಾ ಇಲ್ಲ, ಸಪ್ಪೆಯಾಗಿ ಮಾಡ್ತಾ ಇದ್ದೀನಿ. ಇದು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅಜ್ವೈನ್ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ನ ಕೈಯಲ್ಲಿ ಈ ಥರ ಮಾಡಿ ಹಾಕಿದಾಗ ಅದರ ಸ್ಮೆಲ್ಲು ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು. ಕಾಯಿಸಿ ಹಾಕೊಂಡ್ರು ಹಾಕೋಬೋದು, ಇಲ್ಲ ಹಾಗೆ ಬೇಕಿದ್ರೂ ಹಾಕೋಬೋದು. ನಾನಿಲ್ಲಿ ಹಾಗೆ ಹಾಕೊತಾ ಇದ್ದೀನಿ. ಇದನ್ನೊಂದ್ಸಲ ಹಾಗೇನೆ ಕಲಿಸ್ಕೊಂಡ್ಬಿಡೋಣ. ಆ ಎಣ್ಣೆ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಸಿಗೋ ಹಂಗೆ ಕಲಿಸ್ಕೊಂಡ್ಬಿಡೋಣ. ಎಲ್ಲ ಉಂಡೆಗಳು ಏನು ಇಲ್ಲದೆ ಇರೋ ಹಾಗೆ ಕಲಿಸ್ಕೊಬೇಕು. ಇವೆಲ್ಲ ಸಂಜೆ ಟೈಮಲ್ಲಿ ಕೂತ್ಕೊಂಡು ಕಾಫಿ ಟೀ ಮನೆ ಮಂದಿ ಎಲ್ಲ ಕೂತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತ ಕೂತಿರೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಿದ್ದೀನಿ. ಬಿಸಿನೀರೇನು ಬೇಡ, ತಣ್ಣಗಿರೋ ನೀರನ್ನೇ ಹಾಕಿ ಕಲಿಸ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿ ಹಿಟ್ಟಿನ ಹದ ಅಂತೀವಲ್ಲ ಆ ಥರ ಪೂರಿ ಹಿಟ್ಟಿನ ಹದಕ್ಕಿಂತನೂ ಒಂಚೂರು ಗಟ್ಟಿ ಆದರೂ ತೊಂದರೆ ಇಲ್ಲ. ಯಾಕಂದರೆ ಇದು ಮೆತ್ತಗಾದರೆ ಮತ್ತೆ ಹಿಟ್ಟಾಕಿ ಲಟ್ಟಿಸ್ಬೇಕಾಗುತ್ತೆ. ಹಿಟ್ಟಾಕಿ ಲಟ್ಟಿಸಿದಾಗ ಅದು ಎಣ್ಣೆ ಎಲ್ಲ ಹಿಟ್ಟಾಗುತ್ತೆ, ಮತ್ತು ಎಣ್ಣೆ ಕುಡಿಯುತ್ತೆ. ಶಂಕರಪೋಳಿ ಅನ್ನುವಂಥದ್ದು ಎಣ್ಣೆ ಕುಡಿಯುತ್ತೆ. ಹಾಗಾಗಿ ಕಲಿಸುವಾಗ್ಲೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದನ್ನ ಗೋಧಿ ಹಿಟ್ಟಲ್ಲಾದರೂ ಮಾಡ್ಕೋಬಹುದು. ನಾನು ಮೈದಾ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಿಹಿ, ಖಾರದ್ದು ಮತ್ತು ಸಪ್ಪೆದು 3 ಥರದಲ್ಲಿ ಮಾಡ್ಬೋದು ಶಂಕರಪೋಳಿಯಲ್ಲಿ. ಏನು ಕಲಸಿ ಏನು ಇಡಬೇಕು ಅಂತೇನಿಲ್ಲ, ಕಲಸಿದ ತಕ್ಷಣವೇ ಲಟ್ಸಿ ಮಾಡ್ತಾ ಇರ್ಬೋದು. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ಒಂದು ಅರ್ಧ ಗಂಟೆ ಒಳಗೆಲ್ಲ ಮುಗಿಸ್ಬಿಡ್ಬೋದು. ಅಕಸ್ಮಾತ್ ಏನಾದ್ರು ಹಿಟ್ಟು ಒಂಚೂರು ನೀರಾಯಿತು ಅಂತಂದರೆ ಮತ್ತೊಂಚೂರು ಹಿಟ್ಟು ಹಾಕಿ ಕಲಿಸ್ಕೋಬೋದು, ಏನು ತೊಂದರೆ ಏನಿಲ್ಲ. ಈಗ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಈಗಲೇ ಮಾಡಿಬಿಡೋಣ.
ಇಡಬೇಕು ಅಂತ ಏನೂ ಇಲ್ಲ, ಹಾಗೇನೆ ಮಾಡ್ಕೊತ ಹೋಗ್ಬೋದು. ನಾನೆಲ್ಲ ಸ್ಲ್ಯಾಬ್ ಮೇಲೆನೆ ಹೀಗೆ ಮಾಡ್ತಾ ಇದ್ದೀನಿ, ಇಲ್ಲ ಮನೆ ಇದ್ರೆ ಮನೆ ಮೇಲಾದರೂ ಮಾಡ್ಬೋದು. ಲಟ್ಸ್ಕೊಂಡಾಗಿದೆ, ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ. ಎಷ್ಟು ತೆಳ್ಳಾಗುತ್ತೋ ಅಷ್ಟು ತೆಳ್ಳ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು, ಸಣ್ಣ ಬೇಕಾದರೆ ಸಣ್ಣ ಮಾಡ್ಕೋಬೋದು. ಸ್ಕ್ವೇರು, ರೆಕ್ಟ್ಯಾಂಗಲು, ಟ್ರೈಯಾಂಗಲು, ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈ ಥರ ಎಲ್ಲ ಎಪ್ಸಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಕಾದ ತಕ್ಷಣ ಹಾಕ್ಕೋಬೋದು. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಇದಾದ ತಕ್ಷಣ ಹಾಕ್ಬಿಡೋಣ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಬೇಕು, ಇಲ್ಲಾಂದರೆ ಗರಿ ಬರಲ್ಲ ಅದು. ಹಾಕಿದ ತಕ್ಷಣವೇ ಸೌಟ್ ಹಾಕಿ ಏನು ಇದು ಮಾಡಬಾರ್ದು, ಅದೇ ಮೇಲೆ ಬಂದುಬಿಡುತ್ತೆ ಉಪ್ಕೊಂತ. ಆವಾಗ ಅದನ್ನು ತಿರುವಿ ಹಾಕೋಬೇಕು. ದೊಡ್ಡ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆ ಎಲ್ಲ ಬೇಯಲ್ಲ, ಬೇಗ ಹಸಿ ಹಸಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಮತ್ತು ಕ್ರಿಸ್ಪಿ ಆಗೋ ಬರಲ್ಲ, ಸ್ಮೂತಾಗಿರುತ್ತೆ. ಇದಕ್ಕೇನೆ ಸ್ವೀಟು ಮತ್ತು ಖಾರದ ಪುಡಿ ಎರಡು ಮಿಕ್ಸ್ ಮಾಡಿನೂ ಮಾಡ್ಬೋದು. ಸ್ವೀಟು ಖಾರ ಎರಡು ಥರನೂ ಆಗುತ್ತೆ ಅದು. ಇಲ್ಲ ಸಪ್ರೇಟ್ ಆಗಿನೂ ಮಾಡ್ಬೋದು. ಇದರಿಂದ ಈ ಒಂದು ಶಂಕರಪೊಳೆ ಇದರಲ್ಲಿ 4 ಥರದ್ರಲ್ಲಿ ಮಾಡ್ಬೋದು. ಬರೀ ಸ್ವೀಟ್ ಮಾಡ್ಬೋದು, ಬರೀ ಖಾರ ಮಾಡ್ಬೋದು, ಸಪ್ಪೆನೂ ಮಾಡ್ಬೋದು. ಇನ್ನು ಸ್ವೀಟು ಖಾರ ಸಪ್ಪೆ ಎಲ್ಲ ಮಿಕ್ಸ್ ಮಾಡಿನೂ ಮಾಡ್ಬೋದು. ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಹಿಟ್ಟೇನು ಹಚ್ಚದೆ ಇರೋಕ್ಕೆ ಹೋಗಿ ಎಣ್ಣೆ ಕಲರ್ ಹಾಗೇನೇ ಇದೆ, ಏನು ಒಂಚೂರು ಚೇಂಜ್ ಆಗಿಲ್ಲ. ಹಿಟ್ಟು ಹಾಕಿ ಲಟ್ಸಿದ್ರೆ ಇದು ಎಣ್ಣೆ ಪೂರ ಹಿಟ್ಟಾಗಿ ಎಣ್ಣೆ ಕರ್ರಗಾಗುತ್ತೆ, ಮತ್ತೇನಕ್ಕೂ ಯೂಸ್ ಮಾಡೋಕ್ಕೆ ಬರಲ್ಲ ಆ ಎಣ್ಣೆ. ಇದೀಗ ಸಾಕು, ಕಲರು ಚೆನ್ನಾಗಿ ಕಲರ್ ಬಂದಿದೆ. ಯಾವಾಗಲೂ ಸ್ವೀಟು ಖಾರದ ಐಟಮ್ಸನ್ನೆಲ್ಲ ಆದಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಇಲ್ಲಾಂದರೆ ಒಂದು ಚೂರು ಅದ ತಪ್ಪಿ ಹೋಯ್ತು ಅಂದರೆ ಎಲ್ಲವೂ ಕೆಟ್ಟು ಹೋಗುತ್ತೆ. ಸಮಯ, ಇದಕ್ಕೆ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೆಟ್ಟು ಹಾಳಾಗ್ತವೆ. ಅದರಿಂದ ಆದಷ್ಟು ನೀಟಾಗಿ ಮಾಡಬೇಕಾಗುತ್ತೆ. ಇದೀಗ ಸಾಕು, ಕಲರ್ ಚೆನ್ನಾಗಿ ಬಂದಿದೆ.
ಕರ್ದೆಲ್ಲ ಆಗಿದೆ, ಎಲ್ಲ ತೆಗ್ದಿದ್ದೀನಿ. ಎಲ್ಲದನ್ನು ಈಗ ಒಂದು ಪಾತ್ರೆಗೆ ಹಾಕಿದ್ದೀನಿ. ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಒತ್ತಿ. ನಾನು ಹಾಕುವ ಹೊಸ ವಿಡಿಯೋಗಳ ಮೊದಲ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಥ್ಯಾಂಕ್ ಯು.